परमेश्वरा ढिम्मिर ढिम्मिर ಅಣ್ಣ ಎಂತದದು ಡಾಕ್ಯುಮೆಂಟ್ಸ್? ಒಂದು ಕೆಲಸ ಹುಡುಕ್ತಾ ಇದೀವಿ ಕಣ, ಅದಕ್ಕೆ ಇಬ್ರು ಫೈಲ್ ರೆಡಿ ಮಾಡ್ತಾ ಇದೀವಿ. ನನ್ಗ? ಅಯ್ಯೋ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ವೇ. ದಡ್ಡ ಶಿಖಾಮಣಿ ನಿನಗಲ್ಲ ಕಣೋ, ರಮ್ಯಾ ಅವರಿಗೆ. ರಮ್ಯಾ ಅವ್ರಿಗೆ ಕೆಲಸ ಸಿಕ್ತಾ? ಹ್ಞೂ ಕಣ, ಪ್ರಯತ್ನ ಮಾಡ್ತಾ ಇದೀವಿ. ನಾನೊಂದ್ ಕಡೆ ಹೋಗ್ತಾ ಇದೀನಿ ಇವತ್ತು. ಅಣ್ಣಯ್ಯ ನಂಗೊಂದ್ ಕೆಲ್ಸ ಕೊಡ್ಸ. ಲೇ, ಇದು ಹೈಫೈ ಕೆಲಸ. ಫಾರಿನ್ ಅಲ್ಲಿ ಸುತ್ತಾಡಿ ಒಳ್ಳೆ ಫಾರಂ ಕುಳಿತರ ಇರೋರಿಗೆ ಮಾತ್ರ, ನಿಂತ್ರ ತೂಕಡಿಸ್ತಾ ಕೂತ್ಕೊಳ್ಳೋರ್ಗೆಲ್ಲ. ಹಂಗಲ್ಲ ಅಣ್ಣಯ್ಯ, ನನ್ನ ವಿಮಾನ ಹಚ್ಚಿ ಫಾರಿನಿಗೆ ಕಳ್ಸು. ಬಿಳಿ ಹುಡುಗಿರ್ ನೋಡ್ಕೊಂಡು ಚೆನ್ನಾಗಿ ಕೆಲ್ಸ ಕಲ್ತ್ಕೊಂಡ್ ಬತ್ತೀನ. ಬೆಂಗಳೂರಿಗೆ ಗೊತ್ತಾಯ್ತಂಗೆ ಎಲ್ಲ ಕೆಲ್ಸ ನಂಗೆ ಸಿಗ್ತದೆ. ಬೇಕಾ? ನೆಟ್ಟಿಗೆ ಶಿವಮೊಗ್ಗಕ್ಕೆ ಹೋಗೋ ಬಸ್ ಬೋರ್ಡ್ ಓದಕ್ ಬರಲ್ಲ, ಫಾರಿನ್ ಹೋಗ್ತಾನಂತೆ. ಇಲ್ಲಿಂದ ಹೋಗ್ತಾ ಖಡ್ಗನೆ ನಿನ್ನ ತುಕ್ಕಿಡ್ದು ಕಡ್ಗಕ್ ಬೆಂಕಿ ಬಿತ್ತು. ಎಷ್ಟು ತರ್ಲೆ ಮಾಡ್ತಾನೆ ಕಳ್ಳ ಬದ್ಮಾಶ್. ನಾನೇ ಅವನಿಗೆ ಕೊಡೋಣ ಅಂತಿದ್ದೆ ಕಣ, ನೀನೇ ಕೊಟ್ಟೆ. ವೆರಿ ಗುಡ್ ಕಣ. ಲೇ ಗೆಳೆಯ, ನನಗೂ ನಿನಗೂ ಪಂದ್ಯ ಕಣೋ, ಪಂದ್ಯ. ಆಯ್ತು, ನೀನು ರಮ್ಯಾ ಅವ್ರಿಗೆ ಕೆಲಸ ಕೊಡಿಸ್ತೀಯೋ ನಾನು ರಮ್ಯಾ ಅವ್ರಿಗೆ ಕೆಲಸ ಕೊಡಿಸ್ತೀನೋ ನೋಡೇ ಬಿಡೋಣ. ನೋಡೇ ಬಿಡೋಣ ಕಣ. ನಾನು ಹೋಗ್ತಿರೋದು ರಘುರಾಮ್ ಅವ್ರ ಆಫೀಸ್ಗೆ. ರಘುರಾಮ್ ಅವ್ರ ಆಫೀಸ್ಗ ನಾನ್ ಹೋಗ್ತಾ ಇರೋದು ಅದೇ ರಘುರಾಮ್ ಹತ್ರನೇ ಅಪ್ಪ. ಅದೇ JP ನಗರ 29 ಮೇನಲ್ಲಿ ಇರೋದ. ಹ್ಞೂ ಕಣ, ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಿದ್ದೆ, ಒಂದ್ ವೇಕೆನ್ಸಿ ಖಾಲಿ ಇದೆ ಕಳಿಸ್ಕೊಡಿ ಅಂತ ಹೇಳಿದಾರೆ. ಆಯ್ತು ಕಣ, ನೀನು ಒಂದು ಫೈಲ್ ಕೊಡು, ನಾನೊಂದು ಫೈಲ್ ಕೊಡ್ತೀನಿ. ಯಾರು ಇನ್ಫ್ಲೂಯೆನ್ಸ್ ಅಲ್ಲಿ ಕೆಲಸ ಸಿಗುತ್ತಂತ ನೋಡಿ ಬಿಡೋಣ. ಲೇ, ಇನ್ಫ್ಲುಯೆನ್ಸ್ ಬೇಡ ಕಣ, ಅವ್ರ ಆಫೀಸ್ಗೆ ಯಕ್ಕಾಚಿಕ್ಕಿ ಬ್ರಾಂಚಸ್ ಇದೆ. ಯಾವ್ದೋ ಒಂದು ಬ್ರಾಂಚಸ್ ಪೋಸ್ಟಿಂಗ್ ಮಾಡ್ತಾರಪ್ಪ. ಆಯ್ತು, ಹೋಗೋಣ ನಡಿ. ಪರ್ವ ಅಂಕಲ್, ಏನೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ನೆಗಡಿ ಬಿತ್ತು ಕೆಲಸ, ಒಂದ್ 5 ನಿಮಿಷ ಇಲ್ಲಿ ತಗೊಂಡಿರ. ಲೇ ಪೆಪ್ಪರ್ಮ, ಮನುಷ್ಯ ಆಲ್ರೆಡಿ ಚಂದ್ರನ್ ಮೇಲೆ ಕಾಲಿಟ್ಬಿಟ್ಟು ಬೋರ್ವೆಲ್ ತೋಡೋದಕ್ ನೋಡ್ತಾ ಇದ್ದಾನೋ ನೀರ್ ಸಿಗುತ್ತಾ ಅಂತ. ನೀನ್ ಇನ್ನು ಮೂಢನಂಬಿಕೆ ಎಲ್ಲ ನಂಬ್ತಿಯಲ್ಲ. ನಡಿಯೋ ಹೋಗೋಣ. ನಡಿಯ ನಡಿಯ ನಡಿಯ. ಈ ರಘುರಾಮು ಒಂದು ಸಲ ಎಸ್ ಅಂದ್ರೆ ಮುಗಿಯಿತು. ಆಹಾ, ಇಫ್ ಯು ಡೋಂಟ್ ಮೈಂಡ್ ಸರ್, ಒಂದೇ ಒಂದು ಕರೆಕ್ಷನ್. ಈ ನನ್ನ ಗೆಳೆಯನ ಇನ್ಫ್ಲುಯೆನ್ಸ್ ಮೇಲೆ ಖಂಡಿತವಾಗ್ಲೂ ಕೆಲಸ ಸಿಗ್ಬಾರ್ದು. ಈ ಲಾಯರ್ ಗುಂಡಣ್ಣನ ರೆಕಮೆಂಡೇಶನ್ ಮೇಲೆ ಮಾತ್ರ ಕೆಲಸ ಸಿಗ್ಬೇಕು ಸರ್. ಅದು ಸಾಧ್ಯವಿಲ್ಲದ ಮಾತು ಸರ್. ನಾನು ಯಾರು ಸರ್? ಕುಟ್ಟಿ ಪುಡಿ ಮಾಡಿದ ನಟ. ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ಆ ಹುಡುಗಿನ ತಗೊಂಡ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮನೆಗೆ ಕಳ್ಸ್ಕೊಡಿ. ಇರೋದು ಒಂದೇ ವೇಕೆನ್ಸಿ, ಆದ್ರೆ 2 ಫೈಲ್ ನಲ್ಲೂ ಒಂದೇ ಹೆಸರು ಇದೆಯಲ್ರಿ? ಹೌದು ಸರ್, ಆ ಹುಡುಗಿ ಕೆಲಸ ಕೊಡ್ಸೋ ಸಲುವಾಗಿ ನಮ್ ಇಬ್ರು ಇನ್ಫ್ಲೂಯೆನ್ಸ್ ಬಹಳ ಗುದ್ದಾಟದಲ್ಲಿದೆ ಸರ್. 2 ಕಡೆಯಿಂದ ರೆಕಮೆಂಡೇಶನ್ಸ್, ಹಾಗಾಗಿ 2 ಫೈಲು ಆದ್ರೆ ಒಂದೇ ಹೆಸರು. ಪರವಾಗಿಲ್ವೇ? ಈ ಹುಡುಗಿ ಬಹಳ ವರ್ಷ ಅಮೆರಿಕದಲ್ಲಿದ್ದಾಳೆ. ಐ ಮೀನ್ 4 ವರ್ಷ. ಸರ್, ತುಂಬಾ ಒಳ್ಳೆ ಕೆಲಸಗಾರ್ತಿ ಸರ್. ಯಾಕಚ್ಚಿಕ್ಕಿ ಬುದ್ಧಿವಂತೆ ಬೇರೆ. ನಿಮ್ಮಿಬ್ಬರ ರೆಕಮೆಂಡೇಶನ್ ನನಗೆ ಇಷ್ಟ ಆಯ್ತು. ಆ ಹುಡುಗಿ ಕೆಲಸ ಹುಡುಕ್ತೀನಿ ಅಂತ ನಮ್ಮ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಕೆಲಸ ಸಿಕ್ಕರೆ ಮನೆಯಿಂದ ಆಚೆ ಹೋಗ್ತಾಳೆ. ಅವಾಗ ನಮ್ಮ ಮನೇಲಿರೋರು ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ ಸರ್. ಅದು ಅಲ್ಲದೆ ಸರ್, ಮದುವೆ ಆಗ್ದಿರೋ ಹುಡುಗಿರು ಅದು ಯಾವಾಗ ಹೇಗೆ ಉಲ್ಟಾ ಹೊಡಿತಾರೆ ಅಂತಾನೆ ಹೇಳಕ್ಕಾಗಲ್ಲ ಸರ್. ಈ ಟಿವಿ ಚಾನಲ್ಸ್ನವ್ರು ಬೇರೆ ಹಾಕೊಂಡು ಹುಜ್ಜಕ್ ರೆಡಿ ಆಗಿರ್ತಾರೆ ಸರ್. ಹಾಗಾಗಿ ದಯವಿಟ್ಟು ಅವಳನ್ನ ನೀವೇ ಏನಾದ್ರೂ ಮಾಡ್ಬೇಕು ಸರ್. ಮಾಡ್ಬೇಕು, ಪ್ಲೀಸ್ ಅವಳಿಗೊಂದು ಕೆಲಸ ಕೊಡಿ ಸರ್. ಗುಂಡಣ್ಣವ್ರೆ, ನೀವು ನಮ್ಮ ಹತ್ರ ಪ್ಲೀಸ್ ಅಂತ ಕೇಳ್ಕೊಳ್ಬೇಕಾ? ನೀವು ನಮ್ಮ ಎಷ್ಟು ಕೇಸ್ಗಳನ್ನ ಗೆದ್ದಿಲ್ಲ, ಎಷ್ಟು ಹಿಯರಿಂಗ್ಗಳನ್ನ ಮುಂದಕ್ಕೆ ಹಾಕ್ಸಿಲ್ಲ. ನಿಮ್ಮ ಕೆಲಸನ ನಾನು ಖಂಡಿತ ಮಾಡ್ಕೊಡ್ತೀನಿ. ನಿಮ್ ರಮ್ಯಾಗೆ ಕೆಲಸ ಸಿಕ್ತು ಅಂತ ತಿಳ್ಕೊಳ್ಳಿ ಸರ್. ನಿಮ್ಮ ಆಫೀಸಿನ ಬ್ರಾಂಚ್ಗಳು ಎಲ್ಲಾ ಊರಲ್ಲಿ ಇದಾವೆ. ನಂದು ಒಂದೇ ಒಂದು ರಿಕ್ವೆಸ್ಟ್, ಈ ಹುಡುಗಿನ ರಾಯಚೂರು, ಬಳ್ಳಾರಿಯೋ, ಗುಲ್ಬರ್ಗ ಕಡೆ ಹಾಕ್ಬಿಡಿ ಸರ್. ಮೈಸೂರಿನಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ಅಲ್ಲಿಗೆ ಟ್ರೈ ಮಾಡೋಣ. ಬೈ ದಿ ಬೈ, ಈ ಊರಿನಲ್ಲಿ ಯಾಕೆ ಕೆಲಸ ಬೇಡ ಅಂತಿದ್ದೀರಾ? ನೋಡಿ ಸರ್, ಆ ಹುಡುಗಿ ಇದೇ ಊರಲ್ಲಿ ಇದ್ರೆ ನಮ್ಮನೇಲಿ ಠಿಕಾಣಿ ಹೊಡೆದು ಬಿಡ್ತಾಳೆ. ಬೇರೆ ಕಡೆ ಹೋಗೋ ಮನ್ಸೇ ಮಾಡಲ್ಲ. ಅದಕ್ಕೆ ಆಯ್ತು, ನಾನು ಬೇರೆ ಯಾರಿಗೂ ಈ ಕೆಲಸ ಕೊಡೋದಿಲ್ಲ. ಈ ಹುಡುಗಿಗೋಸ್ಕರ ಆ ಕೆಲಸನ ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಫೋಟೋ ಕಾಣಿಸ್ತಾ ಇಲ್ಲ? ಬಂದಾಗ ಇಟ್ಕೊಂಡ್ಬಿಡಿ ಸರ್. ಏನ ಅಂದ್ರೆ ಫೋಟೋ ಹೊಡ್ಕೊಳ್ಳಿ ಸರ್. ಸರ್, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬಿಡಿ. ಆ ಹುಡುಗಿಗೆ ಕೆಲಸ ಕೊಡಿಸಿದ ತಕ್ಷಣ ಆ ಕೆಲಸನ ಕೊಡಿಸಿದ್ದು ಈ ಲಾಯರ್ ಗುಂಡಣ್ಣ ಅಂತ ಆ ಹುಡುಗಿಗೆ ಹೇಳಿ ಸರ್. ಆ ಫೈಲನ್ನ ಮೂವ್ ಮಾಡ್ತಿದ್ದು ಮೊದಲು ನಾನಪ್ಪ. ಜೆರಾಕ್ಸ್ಗೆ ದುಡ್ಡು ಕೊಟ್ಟಿದ್ದು ನಾನಪ್ಪ. ನೋಡಿ, ಹುಡುಗಿಗೆ ಕೆಲಸ ಕೊಟ್ಟಿದ್ದಾಯ್ತಲ್ಲ, ತೆಂಗಿನಕಾಯಿ ಒಡೆಯೋದು ಮುಖ್ಯ, ಯಾವ ಕಲ್ಲಿಂದ ಹೊಡಿತು ಅನ್ನೋದಲ್ಲ. ನೋಡ್ದೇನೋ ಪರಮ, ಜ್ಞಾನದ ಸಾಗರ ಕಣೋ ಇವರು. ಅದ್ ಎಂಥ ಫಿಲಾಸಫಿ ಹೇಳ್ಬಿಟ್ರು ಸರ್. ನಿಮ್ಮ ಫಿಲಾಸಫಿನ ನಮ್ಮ ಬದುಕಿಗೆ ಅಳವಡಿಸ್ಕೊಂಡು ಪುನೀತರಾಗಿ ಪಾವನರಾಗ್ಬಿಡ್ತೀವಿ ಸರ್. ರಮ್ಯಾ, ನಿನ್ಗೋಸ್ಕರ ಸ್ಮಾಲ್ ಜ್ಯೂಸ್ ಪಾರ್ಟಿ.
ಸ್ಮಾಲ್ ಜ್ಯೂಸ್ ಪಾರ್ಟಿ ಯಾವ ಕಾರಣಕ್ಕೋಸ್ಕರ? ಫಸ್ಟ್ ಜ್ಯೂಸ್ ಕುಡಿ, ಆಮೇಲೆ ಹೇಳ್ತೀನಿ. ರಮ್ಯಾ, ಈ ಬ್ಯಾಗ್ ಸಾಕಲ್ವಾ? ಯಾರ್ಗೆ? ನಿನ್ಗ ಪಾರುಗ? ಇಬ್ರಿಗೂ ಅಲ್ಲ, ನಿನ್ ಲಗೇಜ್ ತಗೊಂಡ್ ಹೋಗೋದಕ್ಕೆ. ನಾನ್ ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ಲಿ? ಎಲ್ಲಮ್ಮನ ಗುಡ್ಡಕ್ಕೆ ಹೋಗು. ಅಲ್ಲಿ ಹೂ ಹಣ್ಣು ತಾನೇ ತಗೊಂಡೋಗೋದು. ಒತ್ತು ಈ ಬ್ಯಾಗ್ ಅಲ್ಲಿ ಎಷ್ಟು ಬಟ್ಟೆ ಇರ್ಸುತ್ತೆ ಅಷ್ಟು ತಗೊಂಡು ಹೋಗು, ಮಿಕ್ಕಿದ್ರೆ ಮತ್ತೆ ಬಂದು ತಗೊಂಡು ಹೋಗು. ಮತ್ತೆ ಬಂದು ತಗೊಂಡು ಹೋಗ್ಬೇಕಾ? ಯಾಕೆ? ನೀನ್ ಮೈಸೂರಲ್ಲಿ ಇರ್ತಿಲ್ಲ ಅದಕ್ಕೆ. ನಾನ್ ಮೈಸೂರಲ್ಲಿ ಇರ್ತೀನಿ ಅಂತ ಯಾವ ಗೂಗ್ ಹೇಳಿದ್ದು? ಓ, ಟ್ರಿಪ್ ಕಳಿಸ್ತಾ ಇದ್ಯಾ? ಟ್ರಿಪ್ ಇಲ್ಲ, ಪರ್ಮನೆಂಟ್ ಶಿಫ್ಟ್. ನನಗೆ ಗೊತ್ತಿಲ್ಲದೆ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಪಾರ್ಟಿನೂ ಇಟ್ಕೊಂಡಿದ್ದಾರೆ, ಮೈಸೂರಿಗೂ ಕಳಿಸ್ತಾ ಇದ್ದಾರೆ. ಇದ್ರಲ್ಲೇನೋ ಕ್ಯಾಚ್ ಇದೆ. ಬುದ್ಧಿವಂತ್ರೆ ನಿಮ್ಮ ಸರ್ಟಿಫಿಕೇಟ್ ನಂಗಂಗೆ ಬಿಚ್ಚಿ ನೋಡ್ತಿದ್ದಂಗೆನೆ ಆ ಕಂಪ್ನಿ ಬಾಸ್ ಯಾಕಾಚಿಕ್ಕಿ ಖುಷಿ ಆಗ್ಬಿಟ್ಟು ಬಹಳ ಒಳ್ಳೆಯ ಕ್ಯಾಂಡಿಡೇಟು, ಹಾಗಾಗಿ ನಾನು ಇವ್ರನ್ನ ಮೈಸೂರಿಗೆ ಸ್ಥಳಾಂತರ ಅಂದ್ರೆ ಮೀನ್ಸ್ ಜಾಬ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. 50,000 ರೂಪಾಯಿ ಸಂಬಳ ಅಂತ ಹೇಳ್ಬಿಡು. ಲೇ ಪೆಪ್ಪರ್ಮ, MNC ಕಂಪ್ನಿಗಳೆಲ್ಲ ಈಗ ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಕೊಡ್ತಾ ಇಲ್ಲ ಕಣೋ, ವಾರಕ್ಕೊಂದ್ಸಲ ಸ್ಯಾಲ್ರಿ, ವಾರಕ್ಕೆ 50,000. ವಾರಕ್ಕೆ 50,000? ಹ್ಮ್ ಮೇಡಮ್. 50 2 ಲಕ್ಷ. ರಮ್ಯಾ, ಮೈಸೂರು ಅಂದ್ರೆ ನಂಗೆ ತುಂಬಾ ಇಷ್ಟ. ಗ್ರೀನ್ ಸಿಟಿ, ಅಲ್ಲಿರೋ ಜನ ಎಲ್ಲ ತುಂಬಾ ಒಳ್ಳೆಯವರು. ಅಂದ್ರೆ ಬೆಂಗಳೂರಲ್ಲಿರೋ ನೀನು ಕೆಟ್ಟವಳು ಅಂತನ? ಸುಮ್ಮನೆ ತಮಾಷೆಗೆ ಹೇಳ್ದೆ. ಗುಂಡಣ್ಣವ್ರೆ, ಬೆಂಗಳೂರಲ್ಲೆಲ್ಲೂ ಕೆಲಸ ಸಿಗ್ಲಿಲ್ವಾ? ಬುದ್ಧಿವಂತ್ರೆ, ನೀವು ಹೇಳಿ ಕೇಳಿ ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ ಬುದ್ಧಿವಂತ್ರೆ? ಇಲ್ಲಿ ನಿಮ್ಮಂತ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಳ್ಳೋ ಸಮರ್ಥವಾಗಿರೋ ಬಾಸ್ ಯಾರು ಇಲ್ವಂತೆ. ಮೈಸೂರಲ್ಲಿ ಒಬ್ಬ ನಿಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಳ್ಳೋ ಸಮರ್ಥವಾಗಿರೋ ಬಾಸ್ ಇದಾನಂತೆ, ಅದಕ್ಕೆ ಅಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. ಓ ಪಾರು, ನಿಮ್ಮೆಲ್ರ ಸರ್ಪ್ರೈಸ್ ಪಾರ್ಟಿ ನನಗ್ ತುಂಬಾನೇ ಖುಷಿ ಕೊಟ್ಟಿದೆ. ಅಂದ್ಹಾಗೆ ನಾನ್ ಯಾವಾಗ ಈ ಮನೆ ಬಿಡ್ಬೇಕು, ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಿಕ್ಕಿದ್ದನ್ನ ನಾನ್ ಯೋಚನೆ ಮಾಡ್ತೀನಿ. ಕೆಲಸ ಸಿಕ್ಬಿಟ್ಟಿದೆ ಅಲ್ವಾ? ಸಿಕ್ತಿರ್ಲಿಲ್ಲ, ನಾನ್ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ. ರಘುರಾಮ್ ಅವ್ರ ಕೈ ಕಾಲು ಹಿಡಿದು ಕೆಲಸ ಕೊಡ್ತಿದ್ವಿ ನಮ್ಮ. ಕೈ ಕಾಲು ಹಿಡಿದ್ರ ನೀವು? ರಘುರಾಮ್ ಅವ್ರು ಏನಂದ್ರು? ರಮ್ಯಾ ಒಳ್ಳೆ ಕ್ಯಾಂಡಿಡೇಟ್, ಅವಳಿಗೆ ಯೋಗ್ಯತೆ ಇದೆ ಕೆಲಸ ಮಾಡಕ್ಕೆ, ಈಗ ನಾವು ಕೆಲಸ ಕೊಡ್ತಿದೀವಿ ಅಂದ್ರು. ಹೌದಾ? ನೀವೇನಾದ್ರೂ ಅವಳ ಮೇಲೆ ಮಸಾಲೆ ಹರಿತಾ ಇರೋದು ಗೊತ್ತಾದ್ರೆ ಅಷ್ಟೇ. ಕೇಳಿ ಮಸಾಲೆ ಹಾಕಿದನು ಕೋಳಿನ, ಅದು ಗರಿ ಬಿಚ್ಚರು ನವಿಲು. ನಾವಿಲ್ಲಿಗ್ ಮಸಾಲೆ ಹರಿದ್ರೇನೆ ಪೊಲೀಸ್ನವರು ಜೈಲಿಗೆ ಕರ್ಕೊಂಡೋಗಿ ಮಸಾಲೆ ಹರಿಸೋದು. ನಾನ್ ಬಂದಿರೋದು ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ. ಒಂದ್ ವೇಳೆ ಕೆಲ್ಸ ಸಿಕ್ಕರು ಇದೇ ಊರಲ್ಲಿ ಇರ್ತೀನಿ, ಇದೇ ಮನೇಲಿ ಇರ್ತೀನಿ. ನಾನ್ ಯಾಕೆ ಬೇರೆ ಮನೆಗೆ ಹೋಗಿ? ರಮ್ಯಾ, ಏನು ಹೇಳ್ಬೇಕು ಅನ್ಕೊಂಡಿದ್ಯಲ್ಲ ಹೇಳು. ಪರಂ, ನನಗ್ ತುಂಬಾನೇ ಸಂತೋಷ ಆಗ್ತಾ ಇದೆ. ಇವತ್ತು ನಿನ್ನ ಗ್ರಾಚಾರ ಬಿಡಿಸ್ತೀನಿ. ಯಾಕೆ, ಏನಾಯ್ತು? ತುಂಬಾನೇ ಖುಷಿನೂ ಆಗ್ತಾ ಇದೆ ನಿನ್ನ ದುಷ್ಟ ಬುದ್ಧಿ ನೋಡಿ. ನನಗೆ ದುಷ್ಟ ಬುದ್ಧಿನ? ಇನ್ನೇನು, ನಾನು ಅಮೆರಿಕದಿಂದ ಬಂದಿರೋ ಉದ್ದೇಶ ಏನು? ಈ ಮನೆಯಲ್ಲಿ ಇರ್ಬೇಕು, ಸೆಟ್ಲ್ ಆಗ್ಬೇಕು, ನೀನನ್ನ ಮದುವೆ ಆಗ್ಬೇಕು ಅಂತ ತಾನೆ. ಅಮೆರಿಕದಲ್ಲಿರೋ ಒಳ್ಳೆ ಕೆಲಸನೂ ಬಿಟ್ಟು ಬಂದಿದ್ದೀನಿ. ನೀನ್ ನೋಡಿದ್ರೆ ನನ್ನನ್ನ ಬೇರೆ ಕಡೆ ಸಾಗಾಕ್ಸೋದಕ್ಕೆ ಟ್ರೈ ಮಾಡ್ತಿದ್ಯಾ? ಒಬ್ಬ ಸಂಸಾರಸ್ಥರ ಮನೆಯಲ್ಲಿ ಎಷ್ಟು ದಿವಸ ಅಂತ ನೀನು ಒಂಟಿಯಾಗಿರ್ತೀಯ, ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಇರ್ಬೋದು, ಇವತ್ತಲ್ಲ ನಾಳೆ ನೀನ್ ನನ್ನನ್ನ ಕಟ್ಕೋತೀಯ. ನಿನ್ನ ಹೆಂಡತಿ ಆದ್ಮೇಲೆನೂ ನೀನ್ ನನ್ನನ್ನ ಬೇರೆ ಕಡೆ ಕಳಿಸ್ತೀಯ? ಇದು ಕನಸಿನ ಮಾತು, ಸಾಧ್ಯವಾಗದೇ ಇರೋದು. ಪರಂ, ನಾನು ಈ ಮನೆಯಲ್ಲಿರೋದು ನಿನಗ್ ಭಾರ ಅಂತ ಅನ್ಸಿದ್ರೆ ಊಟದ ಖರ್ಚು ಕೊಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಅದ್ರ ಮೇಲೆ ಇನ್ನೊಂದು 1,000 ರೂಪಾಯಿ ಕೊಡ್ತೀನಿ. ಆದ್ರೆ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಕು. ಯಾಕೆಂದ್ರೆ ನೀನು ಹೋಗು ಅಂದ್ರು ಈ ರಮ್ಯಾ ಹೋಗೋಳಲ್ಲ. ನನ್ನ ಮನೇನು ಹೋಟ್ಲಲ್ಲಿ ಕಂಡಿಯಾ? ಹೋಗ್ಬೇಕು ಅಷ್ಟೇ. ಅಂಥ ಪರಿಸ್ಥಿತಿ ಬಂದ್ರೆ ಎಲ್ಲಾನು ಹೇಳ್ಬಿಟ್ಟು ಹೋಗ್ಬೇಕಾಗತ್ತೆ. ದಯವಿಟ್ಟು ಬೇಡಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಸುಮ್ಮನಿದ್ ಬಿಡಮ್ಮ. ಇದ್ರಲ್ಲೇನಿದೆ ಗೊತ್ತಾ? ನಾನು ನೀನು ಹೇಗೆಲ್ಲ ಫೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿದೀವಿ ಅಂತ. ಇದನ್ನ ಯಾಕೆ ತೆಗದೆ? ಪಾರುಗ್ ತೋರ್ಸೋದು. ಪಾರು ನೋಡಿದ್ರೆ ಪಾರು, ಈ ಆಲ್ಬಮ್ ನಿನ್ನ ಕೈಗೆ ಹೇಗ್ ಸಿಕ್ತು? ಹೇಗ್ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಅದ್ರಲ್ಲಿರೋದು ಏನು ಅನ್ನೋದು ಮುಖ್ಯ. ಇದು ನಿನ್ನ ಮದುವೆಗೆ ಮುಂಚೆ ಅಲ್ಲಲ್ಲ, ನಮ್ಮಿಬ್ಬರ ಮದುವೆಗೆ ಮುಂಚೆ ತೆಗೆದಿರೋ ಫೋಟೋ ಇದೆಲ್ಲ ಯಾಕೆ ನಿನಗೆ? ಮದ್ವೆಗ್ ಮುಂಚೆ ಮಾಡಿರೋ ಕೊಲೆ ಅಂದ್ರೆ ಪೊಲೀಸ್ನ ಸುಮ್ನೆ ಬಿಟ್ಬಿಡ್ತಾರಾ? ಕೊಲೆ ನಾನಾ? ಹೌದು,
ನೀವು ಕೊಲೆ ಮಾಡಿದ್ದೀರಾ. ಅಯ್ಯೋ ಸೋಮನೀರಮ್ಮ, ಮೈ ಮೇಲೆ ಕಚ್ಚಕ್ ಬಂದು ಸೊಳ್ಳೆ ರಕ್ತ ಕುಡಿದು ಹೊಟ್ಟೆ ತುಂಬಿ ಆದ್ಮೇಲೆ ಕೈ ಬಿಡ್ತೀನಿ ಅಂತ ಕರುಣ ಸಾಗರ ನಾನು. ಏನೇ ಕರುಣ ಸಾಗರ, ನೀವು ಕೊಲೆ ಮಾಡಿರೋದು ನಿಜ ನಿಜ ನಿಜ. ನಾನು ಕೊಲೆ ಮಾಡಿದಿನ? ಇಲ್ಲ ಕಣಮ್ಮ, ನಿಜವಾಗ್ಲೂ ಕೊಲೆ ಮಾಡಿಲ್ಲ. ನೀವು ನನ್ನ ನಂಬಿಕೆ ಕೊಲೆ ಮಾಡಿದ್ದೀರಾ, ನನ್ನ ಪ್ರೀತಿ ಕೊಲೆ ಮಾಡಿದ್ದೀರಾ. ಹೋಯ್ತು, ಎಲ್ಲ ಹೋಯ್ತಪ್ಪ. ನಂಬಿಕೆ ಹೋಯ್ತು, ಪ್ರೀತಿ ಹೋಯ್ತು. ಇವತ್ತು ನನ್ನ ಪತಿ ಪರಮೇಶ್ವರನೇ ಹೋದ್ರು. ಸೋಮನೀರಮ್ಮ, ಮದುವೆ ಆಗಿದೆಯಲ್ಲ, ಈ ವಿಷಯ ಹೇಳಿ ಮತ್ತೆ ಯಾಕೆ ನೀನು ಬೇಜಾರು ಮಾಡೋದಂತ ಬಚ್ಚಿಟ್ಟಿದ್ದೆ. ಏನ್ರಿ ಬಚ್ಚಿಡೋದು? ಮದ್ವೆಗ್ ಮುಂಚೆ ಹೇಳಿಲ್ಲ, ಓಕೆ. ಅವ್ಳು ಬಂದ್ಮೇಲೆ ಆದ್ರೆ ಹೇಳ್ಬೋದಾಗಿತ್ತು ತಾನೆ. ನಾನು ನಿಮ್ಮ ಹತ್ರ ಹಂಗೆ ಬಚ್ಚಿಟ್ಟಿದ್ದೆ. ಸ್ಕೂಲ್ ಆನಿಯನ್ ಅಲ್ಲ ಯೂನಿಯನ್ ಡೇಗೆ ಪುನೀತ್ ರಾಜ್ಕುಮಾರ್ ಗೆಸ್ಟ್ ಆಗಿ ಬಂದಿದ್ರು. ನಾನು ಒಂದೇ ಒಂದು ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅಂತ ಡ್ಯಾನ್ಸ್ ಮಾಡಿದೆ. ಆ ಡ್ಯಾನ್ಸ್ ನೋಡಿ ಫಿದಾ ಆಗಿ ಲವ್ ಲೆಟರ್ ಬರ್ದು ಕಳ್ಸಿದ್ರು. ಅದನ್ನ ಬಚ್ಚಿಟ್ನ. ಅದೆಲ್ಲ ಹೋಗ್ಲಿ, ನಾನು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಅಂತ ಹಾಡು ಹೇಳ್ದೆ. ಆ ಹಾಡು ಕೇಳಿ ಸೋನು ನಿಗಮ್ ಅವರು ಫಿದಾ ಆಗಿ ನನ್ಗೆ ಲವ್ ಲೆಟರ್ ನ ಬ್ಲಡ್ ನಲ್ಲಿ ಬರ್ದಿದ್ರು. ಅದನ್ನ ಬಚ್ಚಿಟ್ನ. ಅದೆಲ್ಲ ಹೋಗ್ಲಿ, ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಅಂತ ನಾಟಕ ಮಾಡಿದೆ. ಆ ನಾಟಕ ನೋಡಿ ಸಿಕೈ ಚಂದ್ರು ಲಾಸ್ಟ್ ಬೆಂಚ್ ಅಲ್ಲಿ ಇದ್ದರು. ಪೇಪರ್ ನಲ್ಲಿ ಅವ್ರ ಫೋನ್ ನಂಬರ್ ಬರ್ದು ರಾಕೆಟ್ ಮಾಡಿ ನನ್ಗೆ ಎಸ್ತಿದ್ರು. ಅದನ್ನ ಬಚ್ಚಿಟ್ಟಿದ್ನ. ಇನ್ನೊಂದು ಮಾತಾಡಿದ್ರೆ ಅದೇ ಚೆನ್ನಮ್ಮನ ಖಡ್ಗದಿಂದ ಚುಚ್ಚಿಕೊಂಡು ಬಿಡುತ್ತಾನೆ. ಏನ್ ಚುಚ್ಕೊಳ್ಳೋದು? ನಾನೇ ನಿಮಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ಗೊತ್ತಾಯ್ತ್ರಿ? ಗೊತ್ತಾಯ್ತು. ನೀವು ರಮ್ಯನ ಮನ್ಸಲ್ಲಿ ಕುಚ್ಚು 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 ಅಂತ ಲವ್ ಮಾಡ್ತಾ ಇದ್ದೀರಾ. ಅದಕ್ಕೆ ಅವಳು ನಮ್ಮನೆಗೆ ಬಂದು ವಾಕರಿಸ್ಕೊಂಡಿರೋದು. ಅದೆಲ್ಲ ಹಾಳಾಗೋಗ್ಲಿ. ಇವಾಗ ಯಾಕೆ ಈ ಆಲ್ಬಮ್ ನಾನು ತೋರಿಸಿ ಹೊಟ್ಟೋರಿಸ್ತಾ ಇದ್ದಾರೆ? ಪಾರು, ಪರಂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಂಡ್ಬಿಟ್ಟಿದ್ದಾನೆ. ನೋಡು ರಮ್ಯಾ, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ನೀನ್ ನನ್ ಪತಿ, ಸಾರಿ, ನೀನು ಈಗ್ಲೂ ನಿನ್ನ ಪರನ್ನ ಅಷ್ಟೇ ಪ್ರೀತಿಸ್ತಾ ಇದೀಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಈ ವಿಷಯ ಮೊದ್ಲೇ ಯಾಕೆ ನನಗೆ ಹೇಳಿಲ್ಲ? ನನ್ನ ನೋಡಕ್ ಬಂದಿರೋ ಎಲ್ಲಾ ಗಂಡುಗಳನ್ನ ನಾನು ರಿಜೆಕ್ಟ್ ಮಾಡಿ ಪರಂನೆ ಮದ್ವೆ ಆಗ್ಬೇಕು ಅಂತ ಹುಡುಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಎಲ್ಲ ಎಡವಟ್ಟಾಗೋಗಿತ್ತು. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ನೀನ್ ಮದ್ವೆ ಮಾಡ್ಕೊಂಡ್ಬಿಟ್ಟಿದೆ. ಆದ್ರೆ ನಾನು ಆಲ್ರೆಡಿ ಮಾನಸಿಕವಾಗಿ ಪರಂನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೆ. ನೀನ್ ನನಗೊಂದು ಸಹಾಯ ಮಾಡೋದೇ ಆದ್ರೆ ನನ್ನ ಜೀವನ ಉದ್ಧಾರ ಆಗತ್ತೆ. ಅಂದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು. ಅಂದ್ರೆ ನೀನು ಇದೇ ಮನೆಯಲ್ಲಿ ಫಿಕ್ಸ್ ಆಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಖಂಡಿತವಾಗಿ ನಾನು ನನ್ನ ನಿರ್ಧಾರನ ಚೇಂಜ್ ಮಾಡಲ್ಲ. ಪಾರು, ಒಂದ್ ಮಾತು ಹೇಳ್ತೀನಿ ಕೇಳು. ಸ್ವತಃ ದೇವರೇ ಬಂದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಯೂನು ಗೆಟ್ ಔಟ್. ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೆಯಲ್ಲಿ ಒಂದೇ ಒಂದ್ ಸೆಕೆಂಡ್ ಇರಲ್ಲ ರೀ. ಪಾರು, ನೀನು ದುಡುಕಬೇಡ. ನೀನಿಲ್ಲದ ಆ ಬೆಡ್ರೂಮ್ ಸ್ಮಶಾನ ಕುರುಕ್ಷೇತ್ರ ಇದ್ದ ಹಾಗೆ. ಈ ಡೈಲಾಗ್ ನೆಲ್ಲ ನಿಮ್ಮ ಹುಣಸಿನ ಕಿಟ್ ಸಿನಿಮಾದಲ್ಲಿ ಇಟ್ಕೊಡ್ರಿ. ನಾನ್ ನಿಮ್ ಪತ್ನಿ ಅಲ್ಲ ರೀ. ನನ್ನ ಪಾರ್ವತಿ ರೀ, ನಾನ್ ನಿಮ್ ಫ್ರೆಂಡ್ ಅನ್ಕೊಳ್ರಿ. ಫ್ರೆಂಡ್ ಪಾರ್ವತಿ ಅನ್ಕೊಳ್ರಿ. ನೋಡಿ, ನಿಮ್ಮ ರಮ್ಯಾ ಲವ್ ಮಧ್ಯೆ ನಾನ್ ಬರಲ್ಲ ರೀ. ನಾನ್ ಬರ್ಲಿನ್ ಕೂಡ ಆಗಲ್ಲ. ಬರ್ಲಿನ್ ಗೋಡೆನ ಒಡೆದು ಹಾಕಿದ್ರು. ಅದೇ ತರ ನಮ್ಮನೆ ಯಾಕೆ ಆಗಬಾರ್ದು? ರೀ, ನೀವು ಗೋಡೆನ ಉರುಳಿಸಿ ಇನ್ನೊಂದ್ ಗೋಡೆನ ಕಟ್ಕೊಳ್ಳಿ, ಇಲ್ಲ ನಿಮ್ಮಿಬ್ರ ಸಮಾಧಿನೇ ಕಟ್ಕೊಳ್ಳಿ. ಐ ಡೋಂಟ್ ಕೇರ್. ಪರಂ, ಕನಸ್ ಕಂಡಿದ್ದು ಸಾಕು. ನೀನು ಹೋಗ್ಬೇಡ ಅಂದಿದ್ದು ನನಗ ಪಾರುಗ? ಯಾಕೆ ಹೋಗ್ಬೇಡ ಅಂತ ಹೇಳಿ ನಾನು ಹೇಳಿದ್ದು ಪಾರುಗೆ. ಡೋಂಟ್ ವರಿ ಪರಂ, ಸದ್ಯಕ್ಕೆ ಇದನ್ನ ಪಾರುಗ್ ತೋರ್ಸಲ್ಲ. ಯಾಕೆಂದ್ರೆ ಇದಕ್ಕಿನ್ನೂ ಟೈಮ್ ಬಂದಿಲ್ಲ. ಪರಂ, ಹಣ್ಣು ತಿನ್ನೋಕ್ ಮುಂಚೆ ಹಣ್ಣು ಹಣ್ಣಾಗಿರ್ಬೇಕು. ಸುಮ್ಮನಿರಮ್ಮ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಈ ವಿಷಯ ಏನಾದ್ರೂ ನನ್ನ ಹೆಂಡತಿ ಗೊತ್ತಾದ್ರೆ ತುಂಬಾ ನೊಂದ್ಕೊಂಡ್ಬಿಡ್ತಾಳೆ. ನನಗ್ ತುಂಬಾನೇ ಖುಷಿ ಆಗತ್ತೆ. ಡಾನ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಯಾಕೆ? ಅವಳು ನೊಂದ್ಕೊಂಡ್ರೆ. ಹಾಳಾಗ್ ಹೋಗ್ಲಿ, ಮೈಸೂರಿಗೆ ಹೋಗಕ್ ರೆಡಿ ಆಗಿದೀಯಾ? ಪಾಪ, ಇದನ್ನ ನನ್ ಪಾರುಗ್ ತೋರ್ಸಿದ್ರೆ ಅವಳು ಸತ್ತೇ ಹೋಗ್ತಾಳೆ. ಅದನ್ನ ಸಹಿಸ್ಕೋತೀಯಾ? ಸುಮ್ಮನಿರಮ್ಮ, ಆಯ್ತು ಸಹಿಸ್ಕೊತೇನೆ. ಯಾಕೆ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೆ ಈ ತರ ನೀನು? ಹಾಗಾದ್ರೆ ನನ್ಗೆ ಯೋಚನೆ ಮಾಡೋದಕ್ಕೆ 2 ದಿನ ಟೈಮ್ ಕೊಡು. 2 ದಿನ ಯಾಕೆ ಟೈಮು? ಮೈಸೂರಿಗೆ ನಾನು ಹೋಗೋವಾಗ ನಾನು ಒಬ್ಳೇ ಹೋಗ್ಲಾ
ಇಲ್ಲ ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ಲಾ ಅಂತ. ಕಾಂಪಿಟೇಷನ್ಸ್ ಇತ್ತು ಗೊತ್ತೇನ್ರಿ. ಎಲ್ಲಾ ಕ್ಯಾಂಡಿಡೇಟ್ಗಳನ್ನು ಕ್ಯಾನ್ಸಲ್ ಮಾಡಿ ರಮ್ಯಾ ಅವ್ರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿದೆ. ನಮ್ಮ ಹೈಕಮಾಂಡು ಸ್ಯಾಂಕ್ಷನ್ ಮಾಡ್ಬಿಡ್ತು. ಎಲ್ಲ ಪ್ರೋಸೆಸ್ ಮುಗ್ದೆ ಹೋಗ್ಬಿಡ್ತಾ ಸರ್? ಎಲ್ಲ ಪ್ರೋಸೆಸ್ ಮುಗ್ದೋಯ್ತು. ಅವರ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿದೆ. ರಮ್ಯಾ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಇನ್ಫ್ಲೂಯೆನ್ಸ್ ಮಾಡಿದೆ. ಫಾರಿನ್ ರಿಟರ್ನ್ ಅಂತ ನಾನು ರೆಕಮೆಂಡ್ ಮಾಡಿದೆ. ಸೊ ಎಲ್ಲ ಪ್ರೋಸೆಸ್ ಆಗೋಯ್ತು. ಆದ್ರೆ ನೀವು ಕೊಟ್ಟಿರೋ ಪ್ರೊಫೈಲ್ ನಲ್ಲಿ ಫೋಟೋನೇ ಕೊಟ್ಟಿಲ್ವಲ್ಲ, ಯಾಕೆ? ಸರ್ ನಮ್ಮ ರಮ್ಯಾ ಇದಾರಲ್ಲ ಸರ್, ಅವ್ಳು ನೋಡಕ್ಕೆ ಬಹಳ ಸುಂದರವಾಗಿದ್ದಾಳೆ ಸರ್. ಎಡಗಡೆಯಿಂದ ಐಶ್ವರ್ಯ ತರ ಕಾಣ್ತಾಳೆ ಸರ್, ಬಲಗಡೆಯಿಂದ ಅವ್ರು ಅವನ್ ತರ ಕಾಣ್ತಾಳೆ ಸರ್. ಹೀಗಾಗಿ ಅವಳು ಭಾವಚಿತ್ರ ಯಾರಿಗೂ ಕೊಡಲ್ಲ ಸರ್. ಅವ್ರನ್ನೇ ಕಳಿಸ್ಬಿಡಿ. ಸರ್ ನಮ್ಮ ಹುಡುಗಿ ರಮ್ಯಾಗೆ ನಿಮ್ಮ ಹತ್ರ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಸರ್. ಹ್ಞೂ ಸರ್, ಈ ನಟ ಭಯಂಕರ ಪರಮೇಶ್ವರ ಹೇಳ್ತಿರೋದು ನಿಜ ಸರ್. ಆ ಅಮೆರಿಕದಿಂದ ಬಂದಿರೋ ಬುದ್ಧಿವಂತರಿಗೆ ಮೈಸೂರಿಗೆ ಹೋಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಸರ್. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲಾ ಕ್ಯಾಂಡಿಡೇಟ್ಗಳನ್ನ ಕ್ಯಾನ್ಸಲ್ ಮಾಡಿ ನಿಮ್ಮ ಕ್ಯಾಂಡಿಡೇಟ್ಗೆ ಕೆಲಸ ಕೊಟ್ರೆ ಈ ತರ ಏನ್ರಿ ಮಾಡೋದು ನೀವು? ಹೈಯರ್ ಅಥಾರಿಟಿಯಿಂದ ನನ್ನ ಚೆನ್ನಾಗಿ ಬಯಸಿ ಕೆಲಸದಿಂದ ನನ್ನ ತೆಗೆದುಹಾಕ್ಬೇಕು ಅನ್ನೋದು ನಿಮ್ಮ ಉದ್ದೇಶನಾ? ಸರ್ ದಯವಿಟ್ಟು ದಾನದಲ್ಲಿ ದೊಡ್ಡ ದಾನ ಯಾವುದು ಸರ್? ಸಮಾಧಾನ ಅಲ್ವಾ ಸರ್? ಅದನ್ನ ತಕೊಂಡು ನನ್ನ ಮಾತನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಅದೆಲ್ಲ ಆಗೋದಿಲ್ಲ ರೀ. ಐ ಡೋಂಟ್ ವಾಂಟ್ ಎನಿ ರೀಸನ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಫ್ರಮ್ ಯು. ಎಟ್ ಎನಿ ಕಾಸ್ಟ್ ಅವ್ರು ಮೈಸೂರಿಗೆ ಹೋಗಿ ಜಾಯ್ನ್ ಆಗ್ಬೇಕ್ರಿ, ಅಷ್ಟೇ. ಕುಚ್ಚುಕು ಈಗ ಏನಪ್ಪ ಮಾಡೋದು? ನೋಡ್ರಿ, ಆ ಹುಡುಗಿ ಮೈಸೂರಿನಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗ್ಲೇಬೇಕು. ಇಲ್ದೆ ಹೋದ್ರೆ ನನಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಅವಳು ಮನೆಯಲ್ಲಿಲ್ಲ ಸರ್, ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ ಸರ್. ಎಲ್ಲ ದುಡ್ಕೋ ಸರ್ ನಾವು. ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಫೋಟೋನಾದ್ರೂ ಕೊಡ್ರಿ. ಪೇಪರ್ಗೆ ಹಾಕ್ಸಿ ಕಳೆದೋಗಿದ್ದಾಳೆ ಅಂತ ಎಲ್ಲಿದ್ದಾಳೆ ಹುಡುಕಿಸ್ತೀನಿ. ನಿಮ್ಮ ಮಿಸ್ಸಸ್ ನಂಬರ್ ಕೊಡ್ರಿ, ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಇಷ್ಟೆಲ್ಲ ರಿಸ್ಕ್ ಯಾಕೆ ಸರ್? ಲೇಡೀಸಿಗೆ ಎಲ್ಲ ವಿಷಯ ಅರ್ಥ ಆಗತ್ರಿ. ನೀವು ನಂಬರ್ ಕೊಡ್ರಿ. ಸರ್ ನಮ್ಮ ಹುಡುಗಿ ನಾಳೆ ಬರೋದು ಫಿಕ್ಸ್ ಸರ್. ನಗುಮುಖ ಮಾಡೋ. ನೀನು ಮೊದಲು ನಗುಮುಖ ಮಾಡು, ಆಮೇಲೆ ಮಾಡ್ತೀನಿ. ಬರ್ತಾರೆ. ಏನ್ರಿ ನೀವು ಟೆನ್ಷನ್ ಕೊಟ್ಬಿಟ್ರಲ್ರಿ? ಸರ್ ನಮಗೆ ಸುಳ್ಳು ಹೇಳಕ್ ಬರುತ್ತಿಲ್ಲ ಅಂತ ನಾವೇ ಪರೀಕ್ಷೆ ಮಾಡ್ಕೊಂಡಿವಿ ಸರ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಆಫೀಸಿನ ಬಾಗಿಲಿಗೆ ನಮ್ಮ ಹುಡುಗಿ ಬರ್ತಾಳೆ, ಫಿಕ್ಸ್. ನೋಡಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಆ ಹುಡುಗಿ ನಮ್ಮ ಆಫೀಸ್ ನಲ್ಲಿ ಇರಬೇಕು, ಅಷ್ಟೇ. ಕಳಿಸ್ತೀನಿ ಸರ್. ಕಳಿಸ್ತೀಯಾ? ಮುಚ್ಚಪ್ಪಾಯಿ. ಅಪಾಯಿಂಟ್ಮೆಂಟ್ ಆರ್ಡರ್ ನಾನು ಇಲ್ಲಿ ಕೊಡ್ತೀನಿ. ನಾಡಿದ್ದು ಹೋಗಿ ಮೈಸೂರಿನಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರೆ ಮುಗೀತು. ಮಾಡ್ತಾರೆ ಸರ್. ಮುಚ್ಚಪ್ಪಾಯಿ. ನಾನು ಬಾಯೇ ಬಿಟ್ಟಿಲ್ಲ ಕಣ. ಟೈಮಿಂಗ್ ಸುಡಿತ್ಕನ. 1 ತಿಂಗಳು ಪ್ರೊಬೇಷನರಿ ಪೀರಿಯಡ್. ಯಾವುದೇ ಒಂದು ದಿನ ಕೂಡ ರಜಾ ಸಿಗೋದಿಲ್ಲ. 24 hours into 7 ಅಕೌಂಟ್ ರೂಪಿ ಸರ್ ನಾವು ಕೇಳಲ್ಲ ಸರ್. ಓಕೆ ಫೈನ್. ನೋಡಿ, ಇವತ್ತು ನಮ್ಮ ಆಫೀಸ್ ಹುಡುಗ ಬಂದಿಲ್ಲ ಕಾಫಿ ತಂದ್ಕೊಡೋದಕ್ಕೆ. ಸ್ಟೋವ್ ಇದ್ರೆ ನಾವೇ ಮಾಡ್ಕೊಳ್ತಿದ್ವಿ. ಗ್ಯಾಸ್ ಖಾಲಿ ಆಗಿದೆ. ನನ್ನ ಕೈನಲ್ಲಿ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ ಕಣ ಪೆದ್ದ ಪರಮ. ಅಲ್ಲ ಕಣ, ಜಗತ್ನಲ್ಲಿ ಕೆಲಸ ಇಲ್ಲ ಅಂತ ಎಷ್ಟೋ ಜನ ಒದ್ದಾಡ್ತಾ ಇದಾರೆ, ಕೆಲ್ಸಕ್ಕೆ ಅಂತ ಅಲಿತಾ ಇದಾರೆ. ಅಂಥವ್ರನ್ನ ಯಾರನ್ನಾರು ಒಬ್ರನ್ನ ಅರೇಂಜ್ ಮಾಡ್ಬಿಟ್ಟು ಮೈಸೂರಿಗೆ ಕಳ್ಸೋದಕ್ಕೆ ಇವ್ನಿಗೇನೋ ಬಂದಿರೋ ದೊಡ್ಡರಾಗ ನೋಡ್ದೇ ಇರೋ ನಮ್ಮ ಮುಸುಡಿ ಇದೆಯಲ್ಲ ಪರಂಗ್ರಮ್ಮಿ ಅವ್ರದ್ದು, ಅದೇ ಹೋಗ್ಬೇಕು ಅಂತಾನಲ್ಲ ಮೈಸೂರಿಗೆ ಒಂದ್ ಮನೆ ಕೈ ಹೋಗುವಾಗ. ಲೇ ದೊಡ್ಡ ರೋಗ ಅಂತ ನಾವ್ ಇಲ್ಲೇ ನಿಂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ. ಅಯ್ಯ, ಯೋಚನೆಗ್ ಬೆಂಕಿ ಬೀಳ. ಅಲ್ಲ ಕಣು, ರಮ್ಯ ಅವರು ಕೆಲ್ಸಕ್ಕೆ ಬರೋದಕ್ಕೇನೆ ತಯಾರಿಲ್ಲ. ಮೊದ್ಲೇ ಅವ್ರು ರಾಂಗ್ ರಮ್ಯ ಅವರಪ್ಪ. ಲೇ ನಾನು ಯಾರು ಸೂಪರ್ ಸ್ಟಾರ್, ಒಂದು ಒಳ್ಳೆ ಐಡಿಯಾ ಮಾಡಿದೀನಿ ಇರೋ ಕಣ. ಈಗ ರಘುರಾಮ್ ಅವ್ರ ರಮ್ಯನ್ ನೋಡಿಲ್ಲ, ರಾಂಗ್ ರಮ್ಯನ ಸೈಡಿಗೆ ಇಡು, ರೈಟ್ ರಮ್ಯನ ಸೆಂಟರ್ ತಗೊಂಬ, ಒಂದು ಹೊಸ ಪಾತ್ರ ಸೃಷ್ಟಿ ಮಾಡ್ರ ಆಯ್ತು. ಹೊಸ ಪಾತ್ರನ ನಿಮ್ ಸೋದ್ರ ಮಾವನ್ ದೊಡ್ಡಪ್ಪನ್ ಚಿಕ್ಕಪ್ಪನ್ ಮಗ ಸೃಷ್ಟಿ ಮಾಡ್ತಾನೇನಾ? ನಾನ್ ಯಾರೋ ನವರಸಗಳ ಕುಟ್ಟಿ ಪುಡಿ ಮಾಡಿ ಕುಡ್ದ ಏಕೈಕ ನಟ ಸೃಷ್ಟಿ ಮಾಡ್ತೀನಿ ಇರೋ. ಮಾಡು. ಹಲೋ ರೀಮಾ, ನಾಳೆ ಕಳ್ಸಿದ್ದೇನಮ್ಮ? ಓಕೆ, ಥ್ಯಾಂಕ್ ಯು. ಸಿಗ್ತೇನಪ್ಪ ಕಾಲು ಶೀಟು? ಓಕೆ ಕಣ. ಎಸ್ ಸರ್, ಕ್ಯಾಂಡಿಡೇಟು ಈಗ ಇಲ್ಲಿಗೆ ಬರ್ತಾರೆ ಸರ್. ನಾಳೆ ಮೈಸೂರು ಆಫೀಸ್ನಲ್ಲಿ ರಿಪೋರ್ಟ್ ಮಾಡ್ಕೊಳ್ತಾರೆ ಸರ್. ಈಗ ನಮ್ಮ ಆಫೀಸಿಂದನೇ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡ್ತಾ ಇದ್ದೀವಿ ಸರ್. ಹೆಸರು ರಮ್ಯಾ ಅಂತ ಸರ್. 24 years ಸರ್. ಅಮೇರಿಕಾ ರಿಟರ್ನ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ರಮ್ಯಾ. ರಮ್ಯಾನ? ಮತ್ತೆ ಡ್ಯಾನ್ಸ್ ಮಾಡೋರ್ ತರ ಡ್ರೆಸ್ ಹಾಕೊಂಡು ಬಂದಿದ್ದೀರಲ್ರಿ? ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನಾನು ಸಿನಿಮಾದಲ್ಲಿ ಟಿವಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ನೀವು ಕರೆದ್ರಿ, ನಾನು ಬಂದೆ. ನಿಮ್ಮನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನೀವು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ ರಾಜಾ? ಒಂದೇ ಒಂದು ಡ್ಯಾನ್ಸ್ ಮಾಡ್ಲಾ? ಸಂಜೆ ಕೆಂಪಾದಾಗ, ಸೂರ್ಯ ತಂಪಾದಾಗ, ಹತ್ತಿತ್ತ ಸುತ್ತ ಮುತ್ತ ಕತ್ತಲಾದಾಗ,
ಏನ್ರಿ ನಾನ್ ನೋಡಿದ್ರೆ ನಿಮ್ ಫೈಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀವ್ ನೋಡಿದ್ರೆ ಈ ರೀತಿ ನಡ್ಕೊಳ್ತಾ ಇದ್ದೀರಲ್ಲ. ಫೈಲ್ಸಾ? ಯಾವುದು? ಇದೆ, ಇಲ್ಲೇ ಇದೆ ನೋಡಿ. ಸರ್, ನಾನು ಮೈಸೂರಿಗೆ ಹೋಗಲ್ಲ, ಮಹಾರಾಷ್ಟ್ರಗೆ ಹೋಗ್ತೀನಿ. ಹಲೋ, ನಿಂತ್ಕೊಳ್ರಿ ರೇ, ನಿಮ್ಗೆ ಕರಿತಾ ಇರೋದು, ನಿಂತ್ಕೊಳ್ರಿ. ಎಲ್ಲೋದ್ಲು ಈ ಹುಡುಗಿ? ಆಫೀಸಿನ ಇಂಪಾರ್ಟೆಂಟ್ ಫೈಲೇ ಎತ್ಕೊಂಡು ಹೋಗ್ಬಿಟ್ರೆ ನನ್ ಗತಿ ಏನು? ಛೇ, ಏನಪ್ಪ ಮಾಡೋದೀಗ? ಹಾ, ಪರಮಿಗೆ ಫೋನ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆಲ್ಲ ಸಾಲ್ವೇಷನ್ ಸಿಗತ್ತೆ. ಹಲೋ ಪರಮ್, ಎಲ್ರಿ ಆ ಹುಡುಗಿ? ಆಫೀಸಿನ ಇಂಪಾರ್ಟೆಂಟ್ ಫೈಲೇ ಎತ್ಕೊಂಡು ಹೋಗ್ಬಿಟ್ರೆ ನನ್ನ ಕೆಲ್ಸದ ಗತಿ ಏನು? ಮೊದಲು ಆ ಹುಡುಗಿ ಹತ್ರ ಫೈಲ್ ಕೊಡಿಸ್ರಿ. ನೋಡಿ ಸರ್, ನಿಮಗೂ ಕಾಟ ಕೊಡೋದಲ್ದೆ ನಮ್ಮ ಮನೇಲಿ ಎಲ್ರಿಗೂ ಕಾಟ ಕೊಡ್ತಾಳೆ ಸರ್. ಇದೇ ತರ ಮಾಡೋದು, ಇದ್ದಕ್ಕಿದ್ದಂಗೆ ನಮ್ಮ ಟೆಜುರಿ ಬೇಗನೆ ಎತ್ಕೊಂಡು ಹೋಗ್ಬಿಡ್ತಾಳೆ ಸರ್. ಇದ್ರ ಸಲುವಾಗಿ ಸರ್ ನಾನು ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೆ. ಮೊದಲು ಆ ಹುಡುಗಿನ ಕರೆಸ್ರಿ. ನಾಳೆ ಹೈಯರ್ ಆಫೀಸರ್ಸ್ ಎಲ್ಲ ಆಫೀಸಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಆಯ್ತು ಸರ್, ನಾನು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ. ಈ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹೆಂಗ್ ಬಾಲ ಅಲ್ಲಾಡ್ಸುತ್ತೋ ಹಂಗೆ ಇವಳಿಗೆ ಏನೋ ಗಿಫ್ಟ್ ಕೊಟ್ಟು ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಸರ್. ಮೊದಲು ಆ ಹುಡುಗಿನ ಕರೆಸ್ರಿ, ಆಮೇಲೆ ಗಿಫ್ಟ್ ಕೊಡೋಣಂತೆ. ಸಾರಿ ಸರ್, ತಗೊಳ್ಳಿ ನಿಮ್ ಫೈಲ್. ಹೋದ ಜೀವ ಈಗ ಬಂದಂಗಾಯ್ತು. ನೋಡಮ್ಮ, ಇನ್ ಯಾವತ್ತೂ ನಿನಗೆ ಕೆಲಸ ಕೊಡೋದಿಲ್ಲ. ಕೊಟ್ಟಿರೋ ಕೆಲಸನೂ ಕಿತ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಬಾ. ಸರ್, ನನ್ನ ಫೀಸು. ಫೀಸ್ ಬೇರೆ ಕೊಡ್ಬೇಕಾಗಿತ್ತಲ್ಲ ಸರ್. ಒಂದು 500 ರೂಪಾಯಿ ಕೊಟ್ಟು ಬಿಡಿ ಸರ್, ಪೀಡಿ ತೊಲಗ್ಲಿ. ನಾನು ಯಾಕ್ರಿ ಫೀಸ್ ಕೊಡ್ಬೇಕು? ಸರ್, ನಿಮಗೆ ಪರ್ಫಾರ್ಮಿಂಗ್ ಆರ್ಟ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಸರ್. ಡ್ಯಾನ್ಸ್ ಮಾಡೋದೇನು ಸುಮ್ಮನೆನಾ ಸರ್? ಆಕ್ಟ್ ಮಾಡೋದೇನು ಸುಮ್ಮನೆನಾ ಸರ್? ಅದು ಅಲ್ಲದೆ ಇತ್ತೀಚೆಗೆ ದಿನಬಳಕೆ ವಸ್ತುಗಳ ಬೆಲೆ ಎಲ್ಲ ಗಗನಕ್ಕೆ ಏರ್ ಕೂತಿದೆ ಸರ್. ಹಂಗಾಗಿ ಒಂದ್ ಕಾಲ್ ಶೀಟ್ ಬೆಲೆನೇ ಈಗ 5000 ರೂಪೀಸ್. ಅಲ್ರಿ ಗುಂಡಣ್ಣ, 5000 ರೂಪೀಸ್ ನಾನು ಯಾಕ್ರಿ ಕೊಡ್ಬೇಕು? ರಮ್ಯಾ ಅನ್ನೋ ಹುಡುಗಿನ ನಾವು ಮನೆಯಿಂದ ಆಚೆ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ, ಆಗ್ಲಿಲ್ಲ. ನೀವು ಅದೇ ರಮ್ಯಾ ಬೇಕು ಅಂತ ಹಠ ಹಿಡಿದ್ರಿ. ಅವಳ ಬದಲಿಗೆ ಇವಳನ್ನ ತಂದು ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ವಿ ಸರ್. ಹಾಗಾದ್ರೆ ಈ ಹುಡುಗಿ ಯಾರ್ರಿ? ಈ ಹುಡುಗಿ ನಮ್ಮ ಹುಣಸನ್ ಕಿಂಚು ಸಿನಿಮಾ ಡಾನ್ಸರ್ ರಿಂಗ್ ರೀಮಾ. ಅಯ್ಯೋಯಪ್ಪ,